ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಇವತ್ತು ಹಲಸಿನ ಹಣ್ಣನ್ನ ಉಪಯೋಗಿಸ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರುಚಿಯಾದ ಒಂದು ದೋಸೆನ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಎಲ್ಲರೂ. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಅಕ್ಕಿ ಮತ್ತು ಹಲಸಿನ ಹಣ್ಣು. ಅಕ್ಕಿನ ಒಂದು 2-3 ಗಂಟೆ ನೆನೆಸಿಡಬೇಕು. ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ, ಮಾಡಲಿಕ್ಕೆ ಎಣ್ಣೆ ಅಥವಾ ತುಪ್ಪ ಇಲ್ದಿದ್ರೆ ಎಣ್ಣೆ ಉಪಯೋಗಿಸ್ಕೊಳ್ಳಿ, ಹೆಲ್ತ್ ಕಾನ್ಷಿಯಸ್ ಇರೋರು. ಸ್ವಲ್ಪ ಉಪ್ಪು. ಮೊದಲ ಅಕ್ಕಿನ ಚೆನ್ನಾಗಿ ತೊಳೆದು 2-3 ಅವರ್ಸು ನೆನೆಸಿಡಬೇಕು. ನೆನೆಸಿಟ್ಬಿಟ್ಟು ಜಾಕ್ ಫ್ರೂಟನ್ನ ಅಂದರೆ ಹಲಸಿನ ಹಣ್ಣನ್ನ ಅದು ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕು. ತುಂಬ ಕಳತಿರೋ ಹಲಸಿನ ಹಣ್ಣಾದರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಕಳತಿದ್ರೆ ಹಲಸಿನ ಹಣ್ಣು ಈ ರೀತಿ ಮಾಡ್ಕೊತೀನಿ. ಈಗ ಅಕ್ಕಿಯನ್ನು ಮಿಕ್ಸಿ ಮಾಡೋಣ. ಅಕ್ಕಿಯನ್ನು ದೋಸೆ ಹಿಟ್ಟಿನದ ಅದಕ್ಕಿಂತ ಸಣ್ಣಗೆ ಪೇಸ್ಟ್ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಜಾಕ್ ಫ್ರೂಟಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಇ ಇರುತ್ತೆ. ಮೆಗ್ನೀಷಿಯಮ್ ಇದೆ, ಕ್ಯಾಲ್ಸಿಯಮ್ ಇದೆ. ಇನ್ನೊಂದು ಮುಖ್ಯವಾದ ಎಲಿಮೆಂಟ್ ಇದರಲ್ಲಿ ಇರೋದು ಅಂದರೆ ಕಾಪರ್. ರುಬ್ಬಿರ್ತಕ್ಕಂಥ ಅಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಕಂಟೈನರ್ಗೆ. ಅದಾದಮೇಲೆ ಕ್ಲೀನ್ ಮಾಡಿಟ್ಟಿರ್ತಕ್ಕಂಥ ಹಲಸಿನ ತೊಳೆಗಳು, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ನುಣ್ಣಗೆ ರುಬ್ಬಬೇಕು. ಎಷ್ಟು ನುಣ್ಣಗೆ ರುಬ್ತೀವೋ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಬಾಯಿಗೆ ಹಲಸಿನ ಹಣ್ಣು ಸಿಗಬೇಕು ಅನ್ನೋರು ಸ್ವಲ್ಪ ಹಲಸಿನ ಹಣ್ಣನ್ನ ತರಿಯಾಗಿ ರುಬ್ಬಿ ಮೊದಲನೇ ಅಕ್ಕಿ, ಕಾಯಿ, ಬೆಲ್ಲ ಎಲ್ಲನ ಚೆನ್ನಾಗಿ ಗ್ರೈಂಡ್ ಮಾಡಿದ ಮೇಲೆ ಹಲಸಿನ ಹಣ್ಣು ಹಾಕ್ಕೊಂಡು ರುಬ್ಬಿ ಆ ಥರ ತರಿಯಾಗಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಸಿಕ್ಕರೆ. ಇಲ್ಲದಿದ್ದರೆ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿ ತುಂಬ ಚೆನ್ನಾಗಿ ದೋಸೆ ಬರಬೇಕು ಫ್ಲಫಿಯಾಗಿ ಅಂದರೆ ರಾತ್ರಿ ಹಿಟ್ಟನ್ನ ದೋಸೆ ಹಿಟ್ಟು ಯಾವ ಥರ ರೆಡಿ ಮಾಡ್ತೀರೋ ಆ ಥರ ರೆಡಿ ಮಾಡಿಬಿಟ್ಟು ಬೆಳಗ್ಗೆ ದೋಸೆ ಮಾಡಿದರೆ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗೂ ಮಾಡ್ಬೋದು. ನಾನು ರಾತ್ರಿ ಒಂದು 11 o'clock ಹಂಗೆ 11 ಗಂಟೆಲಿ ಮಾಡಿ ಮುಚ್ಚಿಟ್ಟಿದ್ದೀನಿ. ನೋಡಿ ಬೆಳಗ್ಗೆ ಆಗೋಷ್ಟೊತ್ತಿಗೆ ಹೇಗೆ ಉಬ್ಬಿದೆ ಅಂತ. ಇದಕ್ಕೆ ನಾನು ಉದ್ದಿನಬೇಳೆ ಕೂಡ ಹಾಕಿಲ್ಲ, ಏನೂ ಹಾಕಿಲ್ಲ. ಅಕ್ಕಿ, ಕಾಯಿ, ತೆಂಗಿನಕಾಯಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೇ ಹಾಕಿ ರುಬ್ಬಿ ರಾತ್ರಿ ಇಟ್ಟಿದ್ದೀನಿ. ಈಗ ಎಲ್ಲ ಉಬ್ಬಿರೋದೆಲ್ಲ ಚೆಲ್ಲೋಗಿರೋದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಈಗ ಬೆಳಗ್ಗೆ ಉಪ್ಪು ಹಾಕ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಹಿಟ್ಟು. ಉದ್ದಿನಬೇಳೆ ಹಾಕಿದ್ರೂ ಇಷ್ಟು ಚೆನ್ನಾಗಿ ಬರೋಲ್ಲ. ಈಗ ಒಂದು ತವಾನ ಕಾಯ್ಲಿಕ್ಕೆ ಇಟ್ಬಿಟ್ಟು ಅದು ತವ ಕಾದ್ಮೇಲೆ ಅದಕ್ಕೆ ದೋಸೆ ಹಾಕೋಣ. ಹಲಸಿನ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಇದು ಬೋನ್ ಇಂಪ್ರೂವ್ಮೆಂಟ್ಗೆ ಮತ್ತು ಬೋನ್ ಸ್ಟ್ರಾಂಗ್ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕಾದಿರೋ ತವಕ್ಕೆ ದೋಸೆ ಹಾಕೋಣ. ಬೇಕಿದ್ದವರು ಎಣ್ಣೆ ಹಾಕಿ, ಇಲ್ಲಾಂದರೆ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋರು ರೋಸ್ಟ್ ಮಾಡ್ಕೋಬೋದು. ಸ್ಮೂತಾಗಿ ಬೇಕು ಅಂದರೆ 2 ಕಡೆ ಬೇಯಿಸಿ ತುಪ್ಪ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಗೋಲ್ಡನ್ ಕಲರ್ ಬ್ರೌನ್ ಬರುತ್ತೆ. ಈಗ ಹಲಸಿನ ಹಣ್ಣಿನ ದೋಸೆ ರೆಡಿ. ಹಲಸಿನ ಹಣ್ಣಿನಲ್ಲಿ ವಿಟಮಿನ್ ಎ ರಿಚ್ ಆಗಿರೋದ್ರಿಂದ ಇದು ಕಣ್ಣಿಗೆ ತುಂಬ ಒಳ್ಳೆಯದು. ಇದು ನ್ಯಾಚುರಲ್ಲಾಗಿ ರಿಚ್ ಕಂಟೆಂಟ್ಸ್ ಆಫ್ ಶುಗರು ಮತ್ತು ಕಾರ್ಬೋಹೈಡ್ರೇಟ್ಸ್ ಇದೆ. ಹಣ್ಣಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ವೇಸ್ಟನ್ನೆಲ್ಲ ಫ್ಲಶ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಆಗಿನೂ ವರ್ಕ್ ಮಾಡುತ್ತೆ. ಇದರಲ್ಲಿ ಕಾಪರು ರಿಚ್ ಆಗಿರೋದ್ರಿಂದ ಥೈರಾಯ್ಡ್ ಫಂಕ್ಷನ್ಸನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಅಬ್ಸಾರ್ಷನ್ ಆಫ್ ರೆಗ್ಯುಲರ್ ಕನ್ಸಂಪ್ಷನ್ನು ಭಾಳ ಒಳ್ಳೆಯದು. ಇದರಲ್ಲಿ ಇರ್ತಕ್ಕಂಥ ಪೊಟ್ಯಾಷಿಯಮ್ಮು ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ ಥರ ಡಿಸೀಸನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಏನು LDL ಅಂತೀವಲ್ಲ ಅದು ಕಡಿಮೆ ಆಗುತ್ತೆ ಮತ್ತು ಈ ಸ್ಟ್ರೋಕು ಮತ್ತು ಹಾರ್ಟ್ ಅಟ್ಯಾಕ್ ಥರ ಪ್ರಾಬ್ಲಮ್ಸ್ಗಳನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಇದು ಕ್ಯಾನ್ಸರ್ ಅಂಥ ಕಾಯಿಲೆಗಳಿಗೂ ಕೂಡ ರಾಮಬಾಣ. ಇದು ರೆಸ್ಪಿರೇಟರಿ ಡಿಸಾರ್ಡರ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಟ್ರೆಡಿಷನಲ್ ಆಗಿ ಕೆಲವು ಅಸ್ತಮ ಕಾಯಿಲೆಗಳಿಗೆ ಮತ್ತು ಉಸಿರಾಟದ ಸಮಸ್ಯೆಗಳಿಗೆ ಹಾಗೆ ಇದನ್ನು ಕೂಡ ಮೆಡಿಸಿನ್ ಆಗಿ ಕೂಡ ಕೆಲವು ಯೂಸ್ ಮಾಡ್ಕೋತಾರೆ.
ಈಗ ಸ್ಮೂತಾಗಿರೋ ದೋಸೆ ರೆಡಿಯಾಗಿದೆ. ಹಾಗೆ ತಿಂದರೂ ಚೆನ್ನಾಗಿರುತ್ತೆ, ಚಟ್ನಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.